ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ವಾಹನಗಳಿಗೆ ಸಂಭವಿಸುವ ಅಪಘಾತಗಳಲ್ಲಿ ಮರಣಗೊಂಡ ಪ್ರಯಾಣಿಕರ ವಾರಸುದಾರರು ಸಕಾಲ ಕಾಯ್ದೆಯಡಿ ಅಪಘಾತ ಪರಿಹಾರ ನಿಧಿ ಕೋರಿ ಅರ್ಜಿ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಲು ಅನುಸರಿಸಬೇಕಾದ ಪ್ರಮುಖ ಅಂಶಗಳು: ಸಂಸ್ಥೆಯ ವಾಹನಗಳಿಗೆ ಸಂಭವಿಸುವ ಅಪಘಾತಗಳಿಂದ ಮರಣಗೊಂಡ ಪ್ರಯಾಣಿಕರ ವಾರಸುದಾರರು ಗರಿಷ್ಠ 6 ತಿಂಗಳ ಅವಧಿಯಲ್ಲಿ ಮರಣಗೊಂಡ ದಿನಾಂಕದಿಂದ ಸಂಸ್ಥೆಯ ಅಪಘಾತ ಪರಿಹಾರ ಕೋರಿ ನಿಗದಿತ ದಾಖಲಾತಿಗಳೊಂದಿಗೆ ಅರ್ಜಿ ಸಲ್ಲಿಸಬೇಕು. ಅವಧಿ ಮೀರಿದ ಪ್ರಕರಣಗಳಲ್ಲಿ ಅರ್ಜಿ ತಿರಸ್ಕಾರಗೊಳ್ಳುವ ಸಾಧ್ಯತೆಗಳಿರುತ್ತವೆ. ಮೃತ ಪ್ರಯಾಣಿಕರ ವಾರಸುದಾರರು ನಿಗದಿತ ದಾಖಲಾತಿಗಳೊಂದಿಗೆ ಅರ್ಜಿ ಸಲ್ಲಿಸಬೇಕಾಗಿದ್ದು, ದಾಖಲಾತಿಗಳ ಕೊರತೆಯಿಂದ ಸದರಿ ಸೇವೆಯಡಿ ಅರ್ಜಿ ಸಲ್ಲಿಸಿದಾಗ ಅರ್ಜಿ ತಿರಸ್ಕೃತವಾಗುವ ಸನ್ನಿವೇಶ ಅಧಿಕವಾಗಿದೆ. ಮೃತ ಪ್ರಯಾಣಿಕರ ವಾರಸುದಾರರು ಮೃತರ ಅವಲಂಬಿತರೆಂಬ ಬಗ್ಗೆ ದಾಖಲೆಗಳಾದ ಆಧಾರ್, ವಾರಸ, ರಹವಾಸಿ ಇತರೆ ಮಾಹಿತಿಗಳೊಂದಿಗೆ ಸಂಸ್ಥೆಗೆ ಅರ್ಜಿ ಸಲ್ಲಿಕೆ ಕೈಗೊಂಡಾಗ ಈ ಬಗ್ಗೆ ಸಂಸ್ಥೆಯ ಅಧಿಕಾರಿಗಳ ನೈಜತೆ ತಪಾಸಣಾ ವೇಳೆಯಲ್ಲಿ ಮೃತ ಪ್ರಯಾಣಿಕರ ಅವಲಂಬಿತರಲ್ಲವೆಂಬುದಾಗಿ ಮಾಹಿತಿ ಲಭ್ಯತೆಯಾದ ಪ್ರಕರಣಗಳ ಸಂಖ್ಯೆ ಅಧಿಕವಾಗಿದೆ. ಅಪಘಾತ ಪರಿಹಾರ ನಿಧಿ ಸೇವೆಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವುದು ಹೇಗೆ? ಹಂತ 1, https://sevasindu.karnataka.gov.in ವೆಬ್ಸೈಟ್ ಓಪನ್ ಮಾಡಿ. ರಿಜಿಸ್ಟರ್/ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಹಂತ 2, ಹೊಸ ಬಳಕೆದಾರರಾಗಿದ್ದರೆ ಆಧಾರ್ ಮೂಲಕ ರಿಜಿಸ್ಟರ್ ಮಾಡಿ. ಈಗಾಗಲೇ ಖಾತೆ ಇದ್ದರೆ ಲಾಗಿನ್ ಮಾಡಿ. ಹಂತ 3, ಸೇವೆ ಆಯ್ಕೆ ಮಾಡಿ. ಸರ್ಚ್ ಬಾಕ್ಸ್ನಲ್ಲಿ ನೀವು ಬಳಸಿದ ಸೇವೆಯನ್ನು ಟೈಪ್ ಮಾಡಿ. ಹಂತ 4, ಅರ್ಜಿ ಫಾರಂ ಭರ್ತಿ ಮಾಡಿ ಅರ್ಜಿದಾರರ ವಿವರಗಳನ್ನು ನಮೂದಿಸಿ. ಹೆಸರು, ವಯಸ್ಸು, ವಿಳಾಸ, ಆಧಾರ್ ಸಂಖ್ಯೆ, ಬ್ಯಾಂಕ್ ವಿವರಗಳು, ಅಕೌಂಟ್ ನಂಬರ್, IFSC ಇತ್ಯಾದಿ. ಹಂತ 5, ದಾಖಲೆ ಅಪ್ಲೋಡ್ ಮಾಡಿ. ಆಧಾರ್ ಕಾರ್ಡ್, ವಯಸ್ಸಿನ ಪ್ರಮಾಣ ಪತ್ರ, ನಿವಾಸ ಪ್ರಮಾಣ ಪತ್ರ, ಬ್ಯಾಂಕ್ ಪಾಸ್ಬುಕ್, ಫೋಟೋ ಎಲ್ಲ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು. ಹಂತ 6, ಸಕಾಲ ಕಾಯ್ದೆ ಅಡಿ ಸಲ್ಲಿಸಿ ಎಲ್ಲ ವಿವರಗಳನ್ನು ಪರಿಶೀಲಿಸಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಸಕಾಲ ಅಕ್ನಾಲೆಜ್ಮೆಂಟ್ ಅಥವಾ ಅಪ್ಲಿಕೇಶನ್ ನಂಬರ್ ಪಡೆಯಿರಿ. ಹಂತ 7, ಅರ್ಜಿ ಸ್ಥಿತಿ ಪರಿಶೀಲನೆ. ಸೇವಾ ಸಿಂಧು ಪೋರ್ಟಲ್ನಲ್ಲಿ ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್ ಆಯ್ಕೆಯ ಮೂಲಕ ಸಕಾಲ ಅಕ್ನಾಲೆಜ್ಮೆಂಟ್ ಬಳಸಿ ಸೇವೆಯ ಸ್ಥಿತಿಗತಿ ತಿಳಿದುಕೊಳ್ಳಬಹುದು. ಒಂದು ವೇಳೆ ಸೇವೆ ವಿಳಂಬವಾದರೆ ನೀವು ಈ ಕೆಳಗೆ ತಿಳಿಸಿದ ಲಿಂಕ್ ಮೇಲ್ಮನವಿ ಲಿಂಕ್ ಹಾಕಿ. ಮೇಲ್ಮನವಿ ಲಿಂಕ್ ಮೂಲಕ ಮೇಲ್ಮನವಿ ಕೂಡ ಸಲ್ಲಿಸಬಹುದು. ನೀವು ಸಕಾಲ ಕಾಯ್ದೆಯ ಬಗ್ಗೆ ತಿಳಿಯಿರಿ. ಈ ಮೂಲಕ ಸುಲಭವಾಗಿ ನಿಗದಿತ ಸಮಯದಲ್ಲಿ ಸರ್ಕಾರಿ ಸೇವೆಗಳನ್ನು ಪಡೆಯಿರಿ. ಇತರರಿಗೂ ಇದರ ಬಗ್ಗೆ ಅರಿವು ನೀಡಿ. ಸಕಾಲ, ಇಂದು ನಾಳೆ ಇನ್ನಿಲ್ಲ, ಹೇಳಿದ ದಿನ ತಪ್ಪೋಲ್ಲ.